ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಫಸ್ಟ್ PUC ಫಿಸಿಕ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಆಸಿಲೇಷನ್ ಅನ್ನೋ ಚಾಪ್ಟರ್, ಆ ಚಾಪ್ಟರಿನ ಬಹುಶಃ ಕೊನೆ ವಿಡಿಯೋ ಇದು. ಇಂದಿನ 3 ವಿಡಿಯೋಗಳಲ್ಲಿ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಆಸಿಲೇಷನ್ಸ್, ವೈಬ್ರೇಷನ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ SHM, ಈಕ್ವೇಷನ್ಸ್ ಇವೆಲ್ಲ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಸಿಂಪಲ್ ಪೆಂಡ್ಯುಲಮ್ ಮತ್ತು ಟೈಮ್ ಪೀರಿಯಡ್ ಫಾರ್ ಸಿಂಪಲ್ ಪೆಂಡ್ಯುಲಮ್ ಅದಕ್ಕೊಂದು ಡಿರೈವೇಷನನ್ನು ಮಾಡಿ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ SHM ಅಥವಾ ಪ್ರಾಪರ್ಟೀಸ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನನ್ನು ಸ್ವಲ್ಪ ರಿವೈಸ್ ಮಾಡಿ ವಿಡಿಯೋನ ಎಂಡ್ ಮಾಡ್ತೀನಿ. ಇಫ್ ಪಾಸಿಬಲ್ ಐ ವಿಲ್ ಗಿವ್ ಇಂಟ್ರೊಡಕ್ಷನ್ ಟು ದ ನೆಕ್ಸ್ಟ್ ಚಾಪ್ಟರ್ ಆಲ್ಸೋ. ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು ಇದರ ಕಂಟಿನ್ಯೂಯೇಷನ್ ಏನಪ್ಪ ಅಂದರೆ ವೇವ್ಸ್ ಅಂತ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಬಂದು ಆಸಿಲೇಷನ್ಸ್ ಆಗುತ್ತೆ. ಇದು 14ನೇ ಚಾಪ್ಟರು. 15ನೇ ಚಾಪ್ಟರ್ ಬಂದು ವೇವ್ಸ್. ಅದಕ್ಕೆ ಸಾಧ್ಯವಾದ ಇಂಟ್ರೊಡಕ್ಷನನ್ನು ಕೊಡ್ತೀನಿ, ಯಾಕೆಂದರೆ ಇಲ್ಲಿಗೂ ಅಲ್ಲಿಗೂ ಕಂಟಿನ್ಯೂಟಿ ಇದೆ. ಓಕೆ ಮಕ್ಕಳೇ, ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಯಾವುದೇ ಒಂದು ಆಸಿಲೇಷನ್ ಆಗಬೇಕು ಅಂದರೆ ಅದು ಟು ಆ್ಯಂಡ್ ಫ್ರೋ ಇರ್ಬೋದು, ಅಪ್ ಆ್ಯಂಡ್ ಡೌನ್ ಇರ್ಬೋದು, ಯಾವ ಥರದ ಆಸಿಲೇಷನ್ ಆದರೂ ಆಗಲಿ, ಅದರಲ್ಲೂ ಎಸ್ಪೆಷಲಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ಗೆ ಮೀಡಿಯಮಲ್ಲಿ 2 ಪ್ರಾಪರ್ಟೀಸ್ ಇರಬೇಕು ಅಂತ. ಯಾವ್ಯಾವುದು? ಎಲಾಸ್ಟಿಕ್ ಪ್ರಾಪರ್ಟಿ, ದಟ್ ಮೀನ್ಸ್ ದ ಮೀಡಿಯಮ್ ಮಸ್ಟ್ ಬಿ ಸಫಿಷಿಯೆಂಟ್ಲಿ ಎಲಾಸ್ಟಿಕ್. ಅದ್ರ ಜೊತೆಗೆ ಇನರ್ಷಿಯಲ್ ಪ್ರಾಪರ್ಟಿ ಅಂದರೆ ಮಾಸ್ ಕೂಡ ಇರಬೇಕು ಅಂತ ಹೇಳಿದ್ದೆ. ಇವೆರಡನ್ನು ಬಳಸ್ಕೊಂಡು ಹುಕ್ಸ್ ಲಾ ಅಂತ ಹೇಳಿ ಜ್ಞಾಪಿಸ್ಕೊಳ್ಳಿ. F - kx ಅಥವಾ ky ಯಾವ್ದು ಬೇಕಾದ್ರೂ ಬರೀಬಹುದು. ಈ ತರ ಬರೆದಿದೆ, ವೇರ್ k ಇಸ್ ನೋನ್ ಆಸ್ ಸ್ಪ್ರಿಂಗ್ ಕಾನ್ಸ್ಟೆಂಟ್, ಓಕೆ, ಅಥವಾ ಸ್ಟಿಫ್ನೆಸ್ ಕಾನ್ಸ್ಟೆಂಟ್. ಫ್ರಮ್ ದಿಸ್ ವಿ ಡಿರೈವ್ಡ್ ದಿ ಎಕ್ಸ್ಪ್ರೆಷನ್ ಫಾರ್ ಆಂಗ್ಯುಲರ್ ಫ್ರೀಕ್ವೆನ್ಸಿ, ದಟ್ ಈಸ್ ಒಮೆಗಾ ಇಸ್ ಈಕ್ವಲ್ ಟು √k/m, ಕ್ಯಾಪಿಟಲ್ ಅಲ್ಲ ಸ್ಮಾಲ್ k ಡಿವೈಡೆಡ್ ಬೈ m. ಇದಾದ್ಮೇಲೆ ಒಮೆಗಾ is equal to 2π/t ಗೊತ್ತಿದೆಯಲ್ವಾ? ಸೊ ದಟ್ ಈಸ್ t is equal to therefore 2π into √m/k. ಸೊ ಇಷ್ಟು ಈಕ್ವೇಷನ್ಸ್ ಅನ್ನು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಯಾಕೆ ಇದನ್ನು ಹೇಳಿದೆ ಅಂದರೆ, ಈಗ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಡಿಟರ್ಮೈನ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡ್ಯುಲಮ್. ಸಿಂಪಲ್ ಪೆಂಡ್ಯುಲಮ್ ಅಂತ ಬಂದಾಗ ಅದರ ಟೈಮ್ ಪೀರಿಯಡ್ ಏನು? ಟೈಮ್ ಪೀರಿಯಡ್ ಅಂದರೆ ಗೊತ್ತಲ್ಲ ನಿಮಗೆ ಏನಂತ? ಏನು ಹೇಳಿ ನೋಡೋಣ. ಇಟ್ ಈಸ್ ಟೈಮ್ ಟೇಕನ್ ಫಾರ್ ಒನ್ ಕಂಪ್ಲೀಟ್ ಆಸಿಲೇಷನ್. ಇವಾಗ ಇಲ್ಲಿದೆ, ಇಲ್ಲಿಂದ ಅಲ್ಲಿಗೆ ಹೋಗಿ ಇಲ್ಲಿಗೆ ಬರಲಿಕ್ಕೆ ಎಷ್ಟು ಟೈಮ್ ತಗೊಳ್ತು? ದಟ್ ಈಸ್ ಟೈಮ್ ಪೀರಿಯಡ್. ಒನ್ ಕಂಪ್ಲೀಟ್ ಆಸಿಲೇಷನ್ಸ್ಗೆ ತಗೊಳ್ಳುವಂತಹ ಟೈಮನ್ನು ನಾವು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಈಗ ಸಿಂಪಲ್ ಪೆಂಡ್ಯುಲಮ್ಗೆ ಆ ಈಕ್ವೇಷನನ್ನು ಡಿರೈವ್ ಮಾಡೋಣ. ಸೊ ಎಕ್ಸ್ಪ್ರೆಷನ್ ಫಾರ್, ನೆಕ್ಸ್ಟ್ ಹೆಡಿಂಗ್ ಬಂದು ಎಕ್ಸ್ಪ್ರೆಷನ್ ಫಾರ್ ಸಿಂಪಲ್ ಪೆಂಡ್ಯುಲಮ್, ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡ್ಯುಲಮ್. ಆಮೇಲೆ SHM ಸಿಂಪಲ್ ಹಾರ್ಮೋನಿಕ್ ಮೋಷನ್ಗೆ ಸಾಕಷ್ಟು ಎಕ್ಸಾಂಪಲ್ಸನ್ನು ಕೊಡಬಹುದು. ಮೇಯ್ನ್ ಆಗಿ ನಾನು ಮೊದಲಿಂದನೂ ಕೊಟ್ಕೊಂಡು ಬಂದಿರೋದು ಯಾವ್ಯಾವುದಪ್ಪ ಅಂದರೆ ಸಿಂಪಲ್ ಪೆಂಡ್ಯುಲಮ್. ಅದು ಬಿಟ್ಟರೆ ಲೋಡ್ ಅಟ್ಯಾಚ್ಡ್ ಟು ದ ಸ್ಪ್ರಿಂಗ್. ಈಗ ಒಂದು ಸ್ಪ್ರಿಂಗನ್ನು ತಗೊಂಡು ಅದಕ್ಕೆ ಒಂದು ಲೋಡನ್ನು ಅಂದರೆ ಒಂದು ತೂಕನ, ಒಂದು ಮರದ ಪೀಸನ್ನು ಅಥವಾ ಮೆಟಲ್ ಬಾಲನ್ನು ಅಟ್ಯಾಚ್ ಮಾಡಿ ಎಳೆದು ಬಿಟ್ಟರೆ ಮೇಲೆ ಕೆಳಗಡೆ ಹೋಗುತ್ತಲ್ವಾ? ದಟ್ ಈಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಓನ್ಲಿ. ಅದೇ ಸ್ಪ್ರಿಂಗನ್ನು ಈಗ ಹಾರಿಜಾಂಟಲ್ ಫ್ಲೋರ್ ಮೇಲೆ ಇಟ್ಟು, ಈ ಥರ ಸ್ಪ್ರಿಂಗನ್ನು ಇಟ್ಟು ಇಲ್ಲಿಗೆ ಒಂದು ಲೋಡನ್ನು ಅಟ್ಯಾಚ್ ಮಾಡಿದಿರ ಅಂತ ಇಟ್ಕೊಳ್ಳಿ. ಆಮೇಲೆ ಈ ಫ್ಲೋರ್ ಬಂದು ಸ್ಮೂತ್ ಆಗಿದೆ, ಫ್ರಿಕ್ಷನ್ ಇಲ್ಲ ಅಂತ ಅಂದ್ಕೊಳ್ಳಿ, ಫ್ರಿಕ್ಷನ್ಲೆಸ್ ಸರ್ಫೇಸ್ ಅಂದ್ಕೊಳ್ಳಿ. ಈಗ ಅದನ್ನು ಎಳೆದು ಬಿಟ್ಬಿಟ್ರೆ ಆ ಕಡೆ ಹೋಗುತ್ತೆ, ಈ ಕಡೆ ಬರುತ್ತೆ, ಹಂಗೆ ಹೋಗುತ್ತೆ, ಹಿಂಗೆ ಬರುತ್ತೆ. ದಿಸ್ ಈಸ್ ಆಲ್ಸೋ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಇದು ಬಿಟ್ಟರೆ ನೆಕ್ಸ್ಟು ಸಬ್ಸ್ಟೆನ್ಸ್ ಅಲ್ಲಿ ಮಾಲಿಕ್ಯೂಲ್ಸ್ ವೈಬ್ರೇಟ್ ಆಗ್ತವೆ, ದಟ್ ಈಸ್ ಆಲ್ಸೋ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಈ ಥರ ಬೇಕಾದಷ್ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲೂ ಸಿಂಪಲ್ ಹಾರ್ಮೋನಿಕ್ ಮೋಷನ್ನೇ ಇರಲಿ. ಪದೇ ಹೇಳೋದು ಇನ್ನೇನು ಬೇಡ, ಯಾಕಂದರೆ ಸಾಕಷ್ಟು ಸತಿ ಆಗಲೇ ಹೇಳ್ಬಿಟ್ಟಿದ್ದೀನಿ ಅದನ್ನು. ನಾವು ಕಮಿಂಗ್ ಟು ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಸಿಂಪಲ್ ಪೆಂಡ್ಯುಲಮ್, ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡ್ಯುಲಮ್. ಈಗ ಒಂದು ಪೆಂಡ್ಯುಲಮ್ ಈ ಥರ ಇತ್ತು, ಇನಿಷಿಯಲ್ ಪೊಸಿಷನ್, ಇದು ಇನಿಷಿಯಲ್ ಪೊಸಿಷನ್. ಈಗ ಇಲ್ಲಿಗೆ ಎಳೆದಿದ್ದೀರಾ, ಇಟ್ ಹ್ಯಾಸ್ ಬೀನ್ ಡಿಸ್ಪ್ಲೇಸ್ಡ್ ಥ್ರೂ ಅ ಸ್ಮಾಲ್ ಆ್ಯಂಗಲ್ ಥೀಟಾ. ಇಲ್ಲಿ ನೋಡಲಿಕ್ಕೆ ದೊಡ್ಡದಾಗಿ ಬರೆದಿದ್ದೀನಿ, ಸ್ಮಾಲ್ ಆ್ಯಂಗಲ್ ಅಂತ ಅಂದ್ಕೊಳ್ಳಿ. ಅದು ಇಷ್ಟು ಮೂವ್ ಆಗಿದೆ, ಹೀಗೆ ಮೂವ್ ಆಗಿದೆ, ಅರ್ಥ ಆಯ್ತಾ? ಲೆಟ್ L ಬಿ ದ ಲೆಂತ್ ಆಫ್ ದ ಥ್ರೆಡ್ ಅಥವಾ ಸ್ಟ್ರಿಂಗ್. ನೌ ವೆನ್ ದ ಪೆಂಡ್ಯುಲಮ್ ಈಸ್ ಹಿಯರ್, it will be having its weight downward, that is W. W ಒಮೆಗಾಗೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಮೆಗಾ ಒಂದು ಆಂಗ್ಯುಲರ್ ಫ್ರೀಕ್ವೆನ್ಸಿ, W ಬಂದು ವೆಯ್ಟ್ ಈಸ್ ಈಕ್ವಲ್ ಟು mg. ಗೊತ್ತಾಯ್ತಲ್ವಾ? ಈ W ಅನ್ನು ನಾವು 2 ಭಾಗ ಮಾಡಬಹುದು. 2 ಅಂದರೆ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಅಂತ. ಹೆಂಗೆ ಅಂದರೆ ವಿ ಕ್ಯಾನ್ ರಿಸಾಲ್ವ್ ಇಟ್ ಇಂಟು ಒನ್ ಕಾಂಪೊನೆಂಟ್ ಲೈಕ್ ದಿಸ್, ಅನದರ್ ಕಾಂಪೊನೆಂಟ್ ಲೈಕ್ ದಿಸ್. ಮಕ್ಕಳೇ, ಇಂದಿನ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ? ದೇರ್ ಮಸ್ಟ್ ಬಿ ಎ ಫೋರ್ಸ್
ಮಸ್ಟ್ ಬಿ ಎಲಾಸ್ಟಿಕ್ ಪ್ರಾಪರ್ಟಿ ಫಾರ್ ಆಸಿಲೇಷನ್ ಅಂತ ಹೇಳಿದೆ. ಆಮೇಲೆ ಈ ಫೋರ್ಸ್ಗೆ ಒಂದು ಹೆಸರನ್ನು ಇಟ್ಟಿದ್ದೆ, ನೆನಪಿಸ್ಕೊಳ್ಳಿ ನೋಡೋಣ. ಎಸ್, ಯು ಆರ್ ಕರೆಕ್ಟ್, ಇಟ್ ಈಸ್ ಕಾಲ್ಡ್ ರೀಸ್ಟೋರಿಂಗ್ ಫೋರ್ಸ್. ಅಂದರೆ ಯಾವುದೇ ಒಂದು ಸಿಂಪಲ್ ಹಾರ್ಮೋನಿಕ್ ಮೋಷನ್ ತಗೊಳ್ಳಿ, ವೆದರ್ ಇಟ್ ಈಸ್ ಸ್ಪ್ರಿಂಗ್ ಆರ್ ಸಿಂಪಲ್ ಪೆಂಡ್ಯುಲಮ್ ಆರ್ ಮಾಲಿಕ್ಯೂಲ್ ಯಾವ್ದಾರ ತಗೊಳ್ಳಿ, ಅಲ್ಲಿ ಆಸಿಲೇಷನ್ಸ್ ಆಗಬೇಕು ಅಂದರೆ ರೀಸ್ಟೋರಿಂಗ್ ಫೋರ್ಸ್ ಇರಲೇಬೇಕು. ದೇರ್ ಮಸ್ಟ್ ಬಿ ರೀಸ್ಟೋರಿಂಗ್ ಫೋರ್ಸ್, ಗೊತ್ತಾಯ್ತಲ್ವಾ? ಸೊ ದೇರ್ ಮಸ್ಟ್ ಬಿ ರೀಸ್ಟೋರಿಂಗ್ ಫೋರ್ಸ್. ಈಗ ಆಮೇಲೆ ಆ ರೀಸ್ಟೋರಿಂಗ್ ಫೋರ್ಸ್ ಯಾವ ಕಡೆ ಆ್ಯಕ್ಟ್ ಮಾಡ್ತಾ ಇರುತ್ತೆ? ಇಟ್ ಈಸ್ ಆಲ್ವೇಸ್ ಆ್ಯಕ್ಟಿಂಗ್ ಟುವರ್ಡ್ಸ್ ದಿ ಈಕ್ವಿಲಿಬ್ರಿಯಂ ಪೊಸಿಷನ್, ಹೌದಲ್ವಾ? ಈಗ ಈ ಎರಡು ಫೋರ್ಸ್ಗಳಲ್ಲಿ ಯಾವುದು ರೀಸ್ಟೋರಿಂಗ್ ಫೋರ್ಸ್ ಆಗುತ್ತೆ? ಎಸ್, ಯು ಆರ್ ಕರೆಕ್ಟ್, ದಿಸ್ ಈಸ್ ರೀಸ್ಟೋರಿಂಗ್ ಫೋರ್ಸ್. ಇದು ರೀಸ್ಟೋರಿಂಗ್ ಫೋರ್ಸ್ ಆಗುತ್ತೆ. ಓಕೆ, ಈಗ ಇಲ್ಲಿ ಡಿವೈಡ್ ಮಾಡಿದ್ದೀನಲ್ವಾ, ಈ ಪೋರ್ಷನ್ ಅನ್ನು ಮತ್ತೊಮ್ಮೆ ಬರಿತೀನಿ. ಇಲ್ಲಿ ಬರಿತೀನಿ ನೋಡಿ, ಇದು ಪೆಂಡ್ಯುಲಮ್, ಹೀಗೆ ಒಂದು ಫೋರ್ಸ್ ಆಕ್ಟ್ ಮಾಡ್ತಿದೆ, ಹೀಗೆ ಒಂದು ಫೋರ್ಸ್ ಆಕ್ಟ್ ಮಾಡ್ತಿದೆ, ಇದು ಡಬ್ಲ್ಯೂ, ಆಯ್ತಾ? ಡಬ್ಲ್ಯೂ ಇದನ್ನು ನಾನು ಥೀಟಾ ಅಂತ ತಗೊಂಡ್ರೆ ದಿಸ್ ಬಿಕಮ್ಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಮ್ ಜಿ, ಆಫ್ ಕೋರ್ಸ್ ದಿಸ್ ಬಿಕಮ್ಸ್ ಎಮ್ ಜಿ ಕಾಸ್ ಥೀಟಾ, ದಿಸ್ ಬಿಕಮ್ಸ್ ಎಮ್ ಜಿ ಸೈನ್ ಥೀಟಾ. ದಿಸ್ ಈಸ್ ಮೈ ರೀಸ್ಟೋರಿಂಗ್ ಫೋರ್ಸ್ ಎಫ್ ಆರ್. ಓಕೆನಾ? ವೆಲ್, ಸೊ ಇಲ್ಲಿ ಜಾಗ ಇಲ್ಲ ಅಂತ ಇಲ್ಲಿ ಬರೆದಿದ್ದೀನಿ. ಸೊ ಎಫ್ ಆರ್ ಈಸ್ ದೇರ್ ಫಾರ್ ಎಮ್ ಜಿ ಸೈನ್ ಥೀಟಾ. ಏನೋ ಮಿಸ್ ಆಗ್ತಾ ಇದೆ. ಎಸ್ ಸರ್ ಈ ಮೈನಸ್ ಸೈನ್ ಇರಬೇಕು ಸರ್. ಇಲ್ಲಿ ಯಾಕೆ ಮೈನಸ್ ಸೈನ್ ಇರಬೇಕು ಹೇಳಿ ನೋಡೋಣ. ಬಿಕಾಸ್ ರೀಸ್ಟೋರಿಂಗ್ ಫೋರ್ಸ್ ಈಸ್ ಆಕ್ಟಿಂಗ್ ಟುವರ್ಡ್ಸ್ ದಿ ಈಕ್ವಿಲಿಬ್ರಿಯಂ ಪೊಸಿಷನ್. ಓಕೆ, ಸೊ ದೇರ್ ಫೋರ್ ದೇರ್ ಮಸ್ಟ್ ಬಿ ಮೈನಸ್ ಸೈನ್. ಓಕೆ, ನೆಕ್ಸ್ಟ್ ಏನು? ಥೀಟಾ. ಆಯಿತು, ಥೀಟಾ ಮುಂಚೆ ಸರ್ ಈ ಫೋರ್ಸ್ ಏನಾಗುತ್ತೆ? ಈ ಫೋರ್ಸ್ ನೋಡಿ ಇದಕ್ಕೆ ಆಪೋಸಿಟ್ ಆಗಿದೆ. ಅಂದರೆ ಈ ಥ್ರೆಡ್ಡಲ್ಲಿ ಒಂದು ಟೆನ್ಷನ್ ಇರುತ್ತಲ್ವಾ, ಟೆನ್ಷನನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಫೋರ್ಸ್ ಯೂಸ್ ಆಗುತ್ತೆ. ಇದು ಆಸಿಲೇಷನನ್ನು ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಇದು ರೀಸ್ಟೋರಿಂಗ್ ಫೋರ್ಸು. ಇದು ಎಮ್ ಜಿ ಕಾಸ್ ಥೀಟಾ ಬಂದು ಇಟ್ ಈಸ್ ಯುಟಿಲೈಸ್ಡ್ ಫಾರ್ ಬ್ಯಾಲೆನ್ಸಿಂಗ್ ದಿ ಸ್ಟಿಫ್ನೆಸ್ ಇನ್ ದ ಸ್ಟ್ರಿಂಗ್. ನಮಗೆ ಅದು ಬೇಡ. ಈಗ ಎಮ್ ಜಿ ಕಾಸ್ ಥೀಟಾ ಏನು ಬೇಡ. ಓಕೆ, ಇಲ್ಲಿಗೆ ಬರೋಣ. ಎಫ್ ಆರ್ ಈಸ್ ಈಕ್ವಲ್ ಟು ಮೈನಸ್ ಎಮ್ ಜಿ ಸೈನ್ ಥೀಟಾ. ಆಮೇಲೆ ಬಿಗಿನಿಂಗಲ್ಲೇ ಹೇಳಿದೆ ಥೀಟಾ ಈಸ್ ವೆರಿ ಸ್ಮಾಲ್ ಅಂತ. ಥೀಟಾ ಈಸ್ ಸ್ಮಾಲ್, ತುಂಬ ಏನಿರೋದಿಲ್ಲ, ಸ್ವಲ್ಪ ಇಷ್ಟೇ ಹೀಗೆ ಆಸಿಲೇಟ್ ಆಗ್ತಾ ಇರೋದ್ರಿಂದ ಥೀಟಾ ಈಸ್ ಸ್ಮಾಲ್. ದೇರ್ ಫೋರ್ ಸೈನ್ ಥೀಟಾ ಬಿಕಮ್ಸ್ ಜಸ್ಟ್ ಥೀಟಾ. ಅಂದರೆ ಇದನ್ನು ನಾನು ಎಫ್ ಆರ್ ಈಸ್ ಈಕ್ವಲ್ ಟು ಮೈನಸ್ ಎಮ್ ಜಿ ಥೀಟಾ ಅಂತ ಬರೆದು ಈಕ್ವೇಷನ್ 1 ಅಂತ ಕರಿತೀನಿ ಅದನ್ನು. ಸರಿನಾ? ಸರಿ ಸರ್. ಆಮೇಲೆ ಈ ಡಯಾಗ್ರಾಮಿಗೆ ಬರೋಣ. ಈ ಪೋರ್ಷನ್ಗೆ ಇಲ್ಲಿ ಬರೋಣ. ಇನ್ನೊಮ್ಮೆ ಡಯಾಗ್ರಾಮನ್ನು ಬರಿತೀನಿ. ಇಲ್ಲೇನಿದೆಯಲ್ಲ ಇದು ಇನ್ನೊಮ್ಮೆ ಬರಿತೀನಿ. ಇದು ಡಾಟೆಡ್ ಲೈನ್, ಇದು ಆಯಿತಾ? ಇದು ಈ ಥರ ಇರೋ ಲೈನು, ಇದು ಥೀಟಾ. ಆಮೇಲೆ ಇದು ಆಲ್ಮೋಸ್ಟ್ ಆರ್ಕ್, ಇದನ್ನು ನಾನು ಎಕ್ಸ್ ಅಂತ ಕರಿತೀನಿ. ಗೊತ್ತಾಯ್ತಾ? ಇದನ್ನು ಎಕ್ಸ್ ಅಂತ ಕರೆಯೋಣ. ಈ ಪೋರ್ಷನನ್ನು ಎಕ್ಸ್ ಅಂತ ಕರೆಯೋಣ. ಇದು ಎಲ್ ಆಯಿತು. ಈ ಡಯಾಗ್ರಾಮನ್ನು ಗಮನಿಸಿ. ಥೀಟಾ ಎಲ್ ಮತ್ತು ಎಕ್ಸ್ ಮಧ್ಯೆ ಒಂದು ಸಂಬಂಧ ಇದೆ ಅಲ್ವಾ? ಎಸ್, ಏನದು? ಆರ್ಕ್ ಲೆಂತ್ ಈಸ್ ಈಕ್ವಲ್ ಟು ಥೀಟಾ ಇಂಟು ಎಲ್. ಆರ್ಕ್ ಲೆಂತ್ ಈಸ್ ಈಕ್ವಲ್ ಟು, ಇಲ್ಲಿ ಕಂಟಿನ್ಯೂ ಮಾಡ್ತೀನಿ, theta into L. Therefore, theta is equal to x divided by L. Theta is equal to x divided by L. ಅಲ್ಲಿಗೆ equation 1 becomes, therefore, equation 1 becomes ಏನಾಗುತ್ತೆ? ಎಫ್ ಆರ್ ಈಸ್ ಈಕ್ವಲ್ ಟು ಮೈನಸ್ ಎಮ್ ಜಿ ಥೀಟಾ ಜಾಗದಲ್ಲಿ ಎಕ್ಸ್ ಡಿವೈಡೆಡ್ ಬೈ ಎಲ್ ಬರ್ಕೊಂಡೆ. ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 2. ಆಯಿತಾ? ಈಕ್ವೇಷನ್ ನಂಬರ್ ಕೊಡೋದು ನಮ್ಮ ಅನುಕೂಲಕ್ಕೋಸ್ಕರ ಅಷ್ಟೇ, ಅದರಲ್ಲೇನು ಬೇರೆ ವಿಶೇಷತೆ ಏನೂ ಇರೋದಿಲ್ಲ. ಸರಿ, ಮತ್ತೆ ಇಲ್ಲಿಗೆ ಬರೋಣ. ಎಫ್ ಆರ್, ಓಕೆ, ಇದು ಈಕ್ವೇಷನ್ 2 ಇರಲಿ. ನೆಕ್ಸ್ಟ್ ಫೋರ್ಸ್ ಬಂದು ನ್ಯೂಟನ್ಸ್ ಲಾ ಪ್ರಕಾರ, ಬಟ್ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾ ಎಫ್ ಆರ್ ಈಸ್ ಈಕ್ವಲ್ ಟು ಎಮ್ ಎ, ಮಾಸ್ ಇಂಟು ಆಕ್ಸಿಲರೇಷನ್. ಮಾಸ್ ಇಂಟು ಆಕ್ಸಿಲರೇಷನ್ ನೆನಪಿಸ್ಕೊಳ್ಳಿ. ದೇರ್ ಫೋರ್ ಎಮ್ ಎ ಈಸ್ ಈಕ್ವಲ್ ಟು ಮೈನಸ್ ಎಮ್ ಜಿ ಎಕ್ಸ್ ಡಿವೈಡೆಡ್ ಬೈ ಎಲ್. ಗೊತ್ತಾಗ್ತಾ ಇದೆಯಾ? ಎಸ್ ಸರ್, ಆಲ್ಮೋಸ್ಟ್ ನಿಯರೆಸ್ಟ್ ಬಂದ್ಬಿಟ್ಟಿದ್ದೀವಿ. ಎಮ್ ಕ್ಯಾನ್ಸಲ್ ಮಾಡೋಣ. ಆಮೇಲೆ ಎ ನೆನಪಿಸ್ಕೊಳ್ಳಿ, ಆಲ್ರೆಡಿ ಆಕ್ಸಲರೇಷನ್ಗೆ ಡಿರೈವೇಷನ್ ಮಾಡಿದ್ದೀವಿ, ವೆಲಾಸಿಟಿ ಮತ್ತು ಆಕ್ಸಲರೇಷನ್ಗೆ. ಎ ಈಸ್ ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ವೈ ಅಂತ ಬರೆದಿದ್ದೆ, ಇವಾಗ ಅದನ್ನು ಎಕ್ಸ್ ಅಂತ ತಗೊಳ್ಳೋಣ. ವೆಲಾಸಿಟಿ ಬಂದ್ಬಿಟ್ಟು ಎ ಒಮೆಗಾ ಕಾಸ್ ಒಮೆಗಾ ಟಿ, ನೆನಪಿದೆಯಲ್ವಾ ಇದು? ಎಸ್ ಸರ್, ಅದನ್ನು ಇಲ್ಲಿ ಬಳಸ್ತೀನಿ, ಈ ಫಾರ್ಮುಲಾನ ಇಲ್ಲಿ ಬಳಸ್ಕೋತೀನಿ. ಅಲ್ಲಿಗಿದೇನಾಗುತ್ತೆ? ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಜಿ ಎಕ್ಸ್ ಡಿವೈಡೆಡ್ ಬೈ ಎಲ್. ಎಕ್ಸ್ ಕ್ಯಾನ್ಸಲ್ ಮಾಡಿ, ಮೈನಸ್ ಕ್ಯಾನ್ಸಲ್
ಮಾಡಿ ಒಮೆಗಾ ಸ್ಕ್ವೇರ್ ಈಸ್ ಈಕ್ವಲ್ ಟು ಜಿ ಡಿವೈಡೆಡ್ ಬೈ ಎಲ್ ಆಯಿತು. ಒಮೆಗಾ ಈಸ್ ಈಕ್ವಲ್ ಟು ರೂಟ್ ಆಫ್ ಜಿ ಡಿವೈಡೆಡ್ ಬೈ ಎಲ್ ಆಯಿತು. ಸೊ ಆಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ ದಿ ಪೆಂಡ್ಯುಲಮ್ ಬಂತು. ಓಕೆ, ಆಂಗ್ಯುಲರ್ ಫ್ರೀಕ್ವೆನ್ಸಿ ಬಂದ ಮೇಲೆ ಟೈಮ್ ಪೀರಿಯಡ್ ಅನ್ನು ಬರೀಬೇಕಲ್ವಾ? ಎಸ್, ಟೈಮ್ ಪೀರಿಯಡ್ ನಮಗೆಲ್ಲ ಗೊತ್ತಿದೆ. ಟೈಮ್ ಪೀರಿಯಡ್ ಈಸ್ ಈಕ್ವಲ್ ಟು, ನೋಡಿ ಇಲ್ಲಿದೆಯಲ್ಲ, ಟಿ ಈಸ್ ಈಕ್ವಲ್ ಟು 2π ಬೈ ಒಮೆಗಾ. 2π ಬೈ ಒಮೆಗಾ, ದೇರ್ಫೋರ್ ಟಿ ಈಸ್ ಈಕ್ವಲ್ ಟು 2π ಇಂಟು ರೂಟ್ ಆಫ್ ಒಮೆಗಾ ಬಂದು ಜಿ ಬೈ ಎಲ್, ಅದು ಡಿನಾಮಿನೇಟ್ರಲ್ಲಿದೆ. ನಾನಿಲ್ಲಿ ನ್ಯೂಮರೇಟರಿಗೆ ತಗೊಂಡು ಹೋಗೋದ್ರಿಂದ ಎಲ್ ಬೈ ಜಿ ಆಗುತ್ತೆ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡ್ಯುಲಮ್. ಸೊ ಇಲ್ಲಿ ಎರಡು ಪಾಯಿಂಟ್ಗಳು ಮುಖ್ಯವಾಗಿ ನೀವು ಗಮನಿಸಬೇಕು. ಒಂದು ಏನಪ್ಪ ಅಂದರೆ, ಪೆಂಡ್ಯುಲಮ್ನ ವೆಯ್ಟನ್ನು ಎರಡು ಭಾಗ ಮಾಡ್ಕೋತೀನಿ. ಇದನ್ನು ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಅಂತ ಕರೀತಾರೆ. ಒಂದು ಪಾರ್ಟು ರೀಸ್ಟೋರಿಂಗ್ ಫೋರ್ಸ್ ಆಗಿ ವರ್ಕ್ ಆಗುತ್ತೆ, ಇನ್ನೊಂದು ಪಾರ್ಟು ಟೆನ್ಷನನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಯುಟಿಲೈಸ್ ಆಗುತ್ತೆ. ಅದನ್ನು ಎಮ್ ಜಿ ಕಾಸ್ ಥೀಟಾ ಅಂದೆ, ಇದನ್ನು ಎಮ್ ಜಿ ಸೈನ್ ಥೀಟಾ ಅಂದೆ. ಆಮೇಲೆ ಇಲ್ಲಿ ನೆಗೆಟಿವ್ ಸೈನನ್ನು ಯಾಕೆ ಬರೀತೀನಿ ಅಂದರೆ, ಬಿಕಾಸ್ ರೀಸ್ಟೋರಿಂಗ್ ಫೋರ್ಸ್ ಈಸ್ ಆಲ್ವೇಸ್ ಆ್ಯಕ್ಟಿಂಗ್ ಟುವರ್ಡ್ಸ್ ದಿ ಇಕ್ವಿಲಿಬ್ರಿಯಂ ಪೊಸಿಷನ್. ಸೊ ಇಟ್ ಈಸ್ ಅಪೋಸಿಟ್ ಟು ದ ಡಿಸ್ಪ್ಲೇಸ್ಮೆಂಟ್, ಅದಕ್ಕೆ ಮೈನಸ್ ಸೈನ್. ಅಲ್ಲಿ ಹುಕ್ಸ್ ಲಾನಲ್ಲೂ ಅದನ್ನೇ ನಾವು ಹೇಳೋದು. ಸೊ ಎಫ್ ಆರ್ ಅನ್ನು ಬರ್ಕೊಂಡೆ, ಅದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ಥೀಟಾ ಸ್ಮಾಲ್ ಅಂತ ತುಂಬ ಏನು ಡಿಸ್ಪ್ಲೇಟ್ ಅಂದರೆ ಆಸಿಲೇಷನ್ಸ್ ತುಂಬ ವಯಲೆಂಟ್ ಆಗಿರೋದಿಲ್ಲ. ಆಸಿಲೇಷನ್ಸ್ ಹೀಗೆ ಇರುತ್ತೆ. ಈಗ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಗೋಡೆ ಗಡಿಯಾರ ಇದ್ದರೆ, ವಾಲ್ ಕ್ಲಾಕ್ ಇದ್ದರೆ, ಅದರಲ್ಲಿ ಪೆಂಡ್ಯುಲಮ್ ಇದ್ದರೆ ಸುಮ್ಮನೆ ಗಮನಿಸಿ, ಇಷ್ಟೇ ಅದು ಮೂವ್ ಆಗೋದು. ಹೀಗೆಲ್ಲ ವೈಲೆಂಟ್ ಆಗಿ ಅದು ಆಸಿಲೇಟ್ ಆಗೋದಿಲ್ಲ. ಹೀಗೆ 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 ಆಸಿಲೇಟ್ ಆಗ್ತಾ ಇರುತ್ತೆ. ಮನೆಯಲ್ಲಿ ಮೋಸ್ಟ್ಲಿ ಇದು ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಗಮನಿಸಿ. ಹೀಗೆ ಗೋಡೆ ಮೇಲೆ ನೇತಾಕಿರ್ತೀರಲ್ವ, ಅದು ತುಂಬ ಹಿಂಗೆ ಫಾಸ್ಟಾಗಿ ಆಗಲ್ಲ, ನಿಧಾನಕ್ಕೆ ಹೀಗೆ 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 ಆಗ್ತಾ ಇರುತ್ತೆ. ಅಂದರೆ ಇಟ್ ಈಸ್ ಮೂವಿಂಗ್ ಟು ಅ ವೆರಿ ಸ್ಮಾಲ್ ಆ್ಯಂಗಲ್ ಅಂತ ಅರ್ಥ. ಸೊ ಆ ಬೇಸಿಸ್ ಮೇಲೆ ನಾನು ಏನು ಮಾಡಿದೆ, ಸೈನ್ ಥೀಟಾನ ಥೀಟಾ ಅಂತ ತಗೊಂಡೆ. ಸೊ ಅಲ್ಲಿಗೆ ಎಫ್ ಆರ್ ಇಸ್ ಈಕ್ವಲ್ ಟು ಮೈನಸ್ ಎಮ್ ಜಿ ಥೀಟಾ ಆಯಿತು. ಸೊ ಎಫ್ ಆರ್ ಅನ್ನು ಎಮ್ ಜಿ ಥೀಟಾ ಅಂತ ಬರ್ಕೊಂಡೆ. ಈಗ ಇನ್ನೊಂದು ಪಾಯಿಂಟ್ ಏನು, ಥೀಟಾ. ಥೀಟಾನ ನಾವು ರೀಪ್ಲೇಸ್ ಮಾಡಬೇಕು. ರೀಪ್ಲೇಸ್ ಮಾಡಲಿಕ್ಕೆ ಈ ಪೋರ್ಷನ್ ಅಂದರೆ ಈ ಪೋರ್ಷನನ್ನು ಕನ್ಸಿಡರ್ ಮಾಡಿಕೊಂಡೆ. ಈ ಪೋರ್ಷನನ್ನು ಇನ್ನೊಮ್ಮೆ ಬರೆದೆ. ನೀವೇನು ಬರೆಯೋ ಅವಶ್ಯಕತೆ ಇಲ್ಲ, ಫ್ರಮ್ ಫಿಗರ್ ಅಂತ ಬರೆದ್ರೆ ಸಾಕು. ಆದರೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಲ್ವಾ, ಬೋರ್ಡ್ ಮೇಲೆ ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಡೀಟೇಲಾಗಿ ಹೇಳಬೇಕಲ್ವಾ, ಅದಕ್ಕೆ ಇದನ್ನು ಬರೆದಿದ್ದೀನಿ. ಅಲ್ಲಿಗೆ ಈ ಟ್ರಯಾಂಗಲಲ್ಲಿ ಆರ್ಕ್ ಲೆಂತ್, ಟ್ರಯಾಂಗಲ್ ಅಂತ ಕರಿಬಾರ್ದು ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್, ಯಾಕಂದರೆ ಇದು ಆರ್ಕ್, ಇದು ಸ್ಟ್ರೈಟ್ ಲೈನ್ ಏನಲ್ಲ. ಇರಲಿ ಪರವಾಗಿಲ್ಲ. ಎಸ್ ಈಸ್ ಈಕ್ವಲ್ ಟು ಆರ್ ಥೀಟಾ ಅಂತ ನಿಮಗೆ ಬಿಗಿನಿಂಗಲ್ಲೇ ಹೇಳಿರ್ತೀನಿ. ಆ ಬೇಸಿಸ್ ಮೇಲೆ ಎಸ್ ಈಸ್ ಈಕ್ವಲ್ ಟು ಆರ್ ಥೀಟಾ ಅಥವಾ ಎಲ್ ಥೀಟಾ. ಸೊ ಥೀಟಾ ಗೊತ್ತಾಯಿತು. ಥೀಟಾ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ ಇಕ್ವೇಷನ್ 1ನಲ್ಲಿ. ಅಲ್ಲಿಗೆ 1 ಬಿಕಮ್ಸ್ ಎಫ್ ಆರ್ ಇಸ್ ಈಕ್ವಲ್ ಟು ಮೈನಸ್ ಜಿ ಎಕ್ಸ್ ಎಮ್ ಜಿ ಎಕ್ಸ್ ಬೈ ಎಲ್. ಸೊ ಇಲ್ಲಿಗೆ ಒಂದು ಹಂತ ಮುಗೀತು. ಎರಡನೇ ಹಂತದಲ್ಲಿ ನ್ಯೂಟನ್ಸ್ ಲಾ ಅನ್ನು ಉಪಯೋಗಿಸ್ಕೋತೀವಿ. ನ್ಯೂಟನ್ ಸೆಕೆಂಡ್ ಲಾ ಏನು ಹೇಳುತ್ತೆ, ಎಮ್ ಎ. ಸೊ ಎಮ್ ಎ ಮಾಸ್ ಇಂಟು ಆಕ್ಸಲರೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದೆ. ಆಮೇಲೆ ಎ ಬಂದ್ಬಿಟ್ಟು ಆಕ್ಸಲರೇಷನ್. ಕೀಪ್ ಆನ್ ಸಿಂಪ್ಲಿಫೈಯಿಂಗ್, ಯು ವಿಲ್ ಗೆಟ್ ಡಬ್ಲ್ಯೂ. ಡಬ್ಲ್ಯೂ ಅಲ್ಲ, ಒಮೆಗಾ. ಒಮೆಗಾ ಬಂದ್ಬಿಟ್ಟು ಆಂಗ್ಯುಲರ್ ಫ್ರೀಕ್ವೆನ್ಸಿ. ಆಂಗ್ಯುಲರ್ ಫ್ರೀಕ್ವೆನ್ಸಿ ಬಂದ ಮೇಲೆ ಟೈಮ್ ಪೀರಿಯಡ್ ಬರೆಯೋದು ಏನು ಕಷ್ಟ ಇಲ್ಲ, ಯಾಕೆಂದರೆ ಆಂಗ್ಯುಲರ್ ಫ್ರೀಕ್ವೆನ್ಸಿಗೂ ಟೈಮ್ ಪೀರಿಯಡ್ಗೂ ಇದು ಕನೆಕ್ಷನ್. ಸೊ ಸಬ್ಸ್ಟಿಟ್ಯೂಟೆಡ್ ಆ್ಯಂಡ್ ಸಿಂಪ್ಲಿಫೈಡ್, ಐ ಗಾಟ್ ದಿಸ್ ಎಕ್ಸ್ಪ್ರೆಷನ್. ಸೊ ಅಲ್ಲಿಗೆ ಟೈಮ್ ಪೀರಿಯಡ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಇಟ್ ಡಿಪೆಂಡ್ಸ್ ಆನ್ ಲೆಂತ್ ಆಫ್ ದ ಸ್ಟ್ರಿಂಗ್. ಉದ್ದನೆ ದಾರ ಹಾಕಿದರೆ ಟೈಮ್ ಪೀರಿಯಡ್ ತುಂಬ ಜಾಸ್ತಿ, ಅಂದರೆ ತುಂಬ ಟೈಮ್ ತಗೊಳ್ಳುತ್ತೆ ಅದು ಆಸಿಲೇಟ್ ಆಗಲಿಕ್ಕೆ, ಆಯಿತಾ. ಅದೇ ತುಂಡ ಅಂದರೆ ಚಿಕ್ಕ ಲೆಂತನ್ನು ತಗೊಂಡ್ರೆ ಟೈಮ್ ಪೀರಿಯಡ್ ಕಡಿಮೆ, ಅಂದರೆ ಫಾಸ್ಟಾಗಿ ಮೂವ್ ಆಗುತ್ತೆ. ಕೇಳಿಸ್ಕೊಳ್ಳಿ ಇನ್ನೊಂದು ಸತಿ. ಮೋರ್ ದ ಲೆಂತ್, more will be the time period. That means it takes more time for one oscillation. That means it oscillates slowly. ಗೊತ್ತಾಯ್ತಲ್ವಾ? ನಿಧಾನಕ್ಕೆ ಆಸಿಲೇಟ್ ಆಗುತ್ತೆ. ಯಾವಾಗ ಉದ್ದನೆ ದಾರ ಹಾಕಿದರೆ, ಉದ್ದನೆ ದಾರ ಕಟ್ಟಿ ನೇತು ಹಾಕಿದರೆ. ಅದೇ ತುಂಡನೆ ದಾರ ಕಟ್ಟಿ ನೇತು ಹಾಕಿದರೆ ಎಳೆದು ಬಿಟ್ಟರೆ ಫಾಸ್ಟಾಗಿ ಆಸಿಲೇಟ್ ಆಗುತ್ತೆ. ಇದನ್ನು ನೀವು ಬೇಕಾದ್ರೆ ಟ್ರೈ ಮಾಡಿ. ಒಂದು ಕೆಲಸ ಮಾಡಿ, ಚೆಂಡನ್ನು ತಗೊಳ್ಳಿ, ಚೆಂಡನ್ನು ಒಂದು ಬಟ್ಟೆನಲ್ಲಿ ಹಾಕಿಬಿಟ್ಟು ಆ ಬಟ್ಟೆಗೆ ಒಂದು ದಾರ ಕಟ್ಟಿಬಿಡಿ, ಆಯಿತಾ. ಹೀಗೆ ಇಟ್ಕೊಂಡಿರಿ. ನಿಮ್ಮ ಫ್ರೆಂಡಿಗೆ ಇಟ್ಕೊಳಕ್ಕೆ ಹೇಳಿ, ಅವ್ನು ಸ್ಟಿಫ್ ಆಗಿ, ಅಥವಾ ಫ್ರೆಂಡು ಬೇಡ ಏನು ಬೇಡ, ಒಂದು ಕಡೆ ಹ್ಯಾಂಗ್ ಮಾಡಿಬಿಡಿ, ಬೆಸ್ಟ್ ಅದು. ಯಾರು ಇಟ್ಕೊಳ್ಳೋದೇ ಬೇಡ. ಒಂದು ಮೇಲಿಂದ ಒಂದನ್ನು ನೇತು ಹಾಕಿ ಆ ಚೆಂಡನ್ನು ಹಿಂಗೆ ಇಷ್ಟು ದೂರ ಎಳೆದು ಬಿಟ್ಬಿಡಿ. ಇಷ್ಟು ದೂರ ಎಳೆದ್ಬಿಟ್ಟು ಬಿಟ್ಬಿಡಿ. ಅದು ಹಂಗೆ ಹೋಗಿ ಹಿಂಗೆ ಬರುತ್ತೆ. ಸುಮ್ಮನೆ ಗಮನಿಸಿ, ಹಂಗೆ ಹೋಗಿ ಹಿಂಗೆ ಬರುತ್ತೆ, ಹಂಗೆ ಹೋಗಿ ಹಿಂಗೆ ಬರುತ್ತೆ, ಗಮನಿಸಿ. ಬೈ ಚಾನ್ಸ್ ನಿಮ್ಮ ಹತ್ರ ಏನಾದ್ರು ಮೊಬೈಲ್ ಫೋನ್ ಇದೆ, ಟೈಮನ್ನು ಆನ್ ಮಾಡಿ 10 ಸರ್ತಿ ಹಿಂಗೆ ಬರಲಿಕ್ಕೆ ಎಷ್ಟು ಟೈಮ್ ತೊಗೊಳ್ತು ನೋಡಿ. ಅಂದರೆ 10 ಆಸಿಲೇಷನ್ಸ್ಗೆ ಟೈಮನ್ನು ಕಂಡುಹಿಡ್ಕೊಳ್ಳಿ. ಅಲ್ಲಿಗೆ ಒಂದು ಆಸಿಲೇಷನ್ಗೆ ಟೈಮ್
ಟೈಮ್ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ. ಎಷ್ಟು ಟೈಮ್ ತಗೊಳ್ಳಿತ್ತೋ ಡಿವೈಡೆಡ್ ಬೈ 10 ಮಾಡಿಬಿಟ್ರೆ ಟೈಮ್ ಪೀರಿಯಡ್ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ಸೊ ಹೀಗೆ ಆಸಿಲೇಟ್ ಆಯಿತು. ಯಾವಾಗ? ಇಷ್ಟುದ್ದ ದಾರನ ನೇತು ಹಾಕಿದಾಗ. ಈಗ ಅದನ್ನು ಅರ್ಧ ಮಾಡಿ, ಅಂದರೆ ಅದು ಬಿಚ್ಕೊಂಬಿಡಿ, ಕರೆಕ್ಟಾಗಿ ಅರ್ಧಕ್ಕೆ ಮಡಚಿಬಿಟ್ಟು ನೇತು ಹಾಕಿ. ಅಂದರೆ ಇವಾಗ ಲೆಂತ್ ಕಡಿಮೆ ಆಯಿತು ಮಕ್ಕಳೇ, ಇವಾಗ ಲೆಂತ್ ಕಡಿಮೆ ಆಯಿತು. ಫಸ್ಟ್ ನೇತು ಹಾಕಿದಾಗ ಇಲ್ಲಿವರೆಗೂ ಬಂದಿತ್ತು ಚೆಂಡು, ಈಗ ಇಷ್ಟಕ್ಕೆ ಬಂದಿದೆ. ಈಗ ಮತ್ತೆ ನೀವು ಎಳೆದು ಬಿಟ್ಬಿಡಿ, ಎಲ್ಲಿ ತನಕ ಎಳೆದಿರೋ ಅಷ್ಟು ದೂರನೇ ಎಳೆದು ಬಿಟ್ಬಿಡಿ. ಮತ್ತೆ ನೀವು ಮೊಬೈಲ್ ಫೋನನ್ನು ಆನ್ ಮಾಡ್ಕೊಳ್ಳಿ, ಟೈಮನ್ನು ಆನ್ ಮಾಡ್ಕೊಳ್ಳಿ. 10 ಆಸಿಲೇಷನ್ಸ್ಗೆ ಟೈಮನ್ನು ನೋಡಿ ಎಷ್ಟಾಗುತ್ತೆ. ಇವಾಗ ತುಂಬ ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಮುಂಚೆ 10 ಆಸಿಲೇಷನ್ ಮಾಡಲಿಕ್ಕೆ 15 ಸೆಕೆಂಡ್ ತೊಗೊಂಡಿತ್ತು ಅಂತ ಇಟ್ಕೊಳ್ಳೋಣ. ಈಗ 10 ಆಸಿಲೇಷನ್ ಮಾಡಲಿಕ್ಕೆ ಒಂದು 7-8 ಸೆಕೆಂಡನ್ನು ತಗೊಳ್ಳುತ್ತೆ. ಅಂದರೆ ಆಸಿಲೇಷನ್ಸ್ ಫಾಸ್ಟ್ ಆಯಿತು, ಟೈಮ್ ಕಡಿಮೆ ಆಯಿತು. ಸ್ಲೋ ಆಗಲಿಲ್ಲ, ಟೈಮ್ ಕಡಿಮೆ ಆಯಿತು, ಲೆಸ್ ಆಯಿತು. ಅಂದರೆ ಟೈಮ್ ಪೀರಿಯಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಲೆಂತ್ ಅಂತ. ಸೊ ಇದಿಷ್ಟು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮತ್ತು ಸಿಂಪಲ್ ಪೆಂಡುಲಮ್ಮಿನ ಟೈಮ್ ಪೀರಿಯಡ್ಗೆ ಸಂಬಂಧಪಟ್ಟಂಗೆ. ಮಕ್ಕಳಿಗೆ ಇಷ್ಟು ಹೇಳಿದ ಮೇಲೆ ನಾವು ಇಟ್ ಈಸ್ ಟೈಮ್ ಟು ಕನ್ಸಾಲಿಡೇಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಮೊದಲನೇದಾಗಿ, for all the simple harmonic motions, Hooke's law must be obeyed. F must be minus kx. ಎರಡನೇದಾಗಿ, ಆಕ್ಸಿಲರೇಷನ್ ಈಸ್ ಆಲ್ವೇಸ್ ಆ್ಯಕ್ಟಿಂಗ್ ಟುವರ್ಡ್ಸ್ ದಿ ಈಕ್ವಿಲಿಬ್ರಿಯಂ ಪೊಸಿಷನ್. ಇದೆಲ್ಲ ಲಿಸ್ಟನ್ನು ಕೊಟ್ಟಿದ್ದೀನಿ, ಇಲ್ಲಿ ಒಂದ್ಸತಿ ನೋಡ್ಕೊಳ್ಳಿ. ಆಕ್ಸಿಲರೇಷನ್ ಮಸ್ಟ್ ಬಿ ಆಲ್ವೇಸ್ ಆ್ಯಕ್ಟಿಂಗ್ ಟುವರ್ಡ್ಸ್ ದಿ ಈಕ್ವಿಲಿಬ್ರಿಯಂ ಪೊಸಿಷನ್. ಮೂರನೇದಾಗಿ, ಈ ಸಿಂಪಲ್ ಹಾರ್ಮೋನಿಕ್ ಮೋಷನನ್ನು ನಾವು ಸೈನ್ ಕರ್ವ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು. ಮಾಡಿದರೆ ಮಾತ್ರ ಅದು ಸಿಂಪಲ್ ಹಾರ್ಮೋನಿಕ್ ಮೋಷನ್. ಮೀನ್ಸ್ ಎನಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದಿ ಫಾರ್ಮ್ ಆಫ್ ಎ ಸೈನುಸಾಯ್ಡಲ್ ಕರ್ವ್. ಸಪೋಸ್ if you represent something like this, then it is not a sine curve, then it is not a simple harmonic motion. Simple harmonic motion ಅಂದರೆ ಈ ಥರನೇ ಇರಬೇಕು. ಇಟ್ ಶುಡ್ ಬಿ ಸೈನುಸಾಯ್ಡಲ್. ಆಮೇಲೆ ಆಂಪ್ಲಿಟ್ಯೂಡ್, ಇದನ್ನೇನು ಕರಿತೀವಲ್ಲ ಆಂಪ್ಲಿಟ್ಯೂಡು, ಇದು ಎರಡೂ ಕಡೆಗೂ ಸೇಮ್ ಇರಬೇಕು. ಅಂದರೆ ಈ ಪೆಂಡ್ಯುಲಮ್ಮು ಈ ಕಡೆ ಇಲ್ಲಿಂದ ಈ ಕಡೆಗೆ ಎಷ್ಟು ದೂರ ಬರುತ್ತೋ ಅಷ್ಟೇ ದೂರ ಆ ಕಡೆಗೂ ಹೋಗಬೇಕು. ಸೊ amplitude must be same on either side of the equilibrium position. ಈ ಕಡೆಗೆ ಈ ಪೊಸಿಷನ್ ತನಕ ಹೋದರೆ ಇಲ್ಲಿಗೂ ಅಷ್ಟೇ ಬರಬೇಕು, ಇಷ್ಟು ಹೋಗಂಗಿಲ್ಲ. ಗೊತ್ತಾಯ್ತಲ್ವಾ? ಸೊ ಈಕ್ವಿಲಿಬ್ರಿಯಂ ಪೊಸಿಷನ್ನಿಂದ ಆ ಕಡೆ ಈ ಕಡೆ ಸೇಮ್ ಇರಬೇಕು ಆಂಪ್ಲಿಟ್ಯೂಡ್. ದಟ್ ಈಸ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ಇನ್ನು ಏನು, ಟೈಮ್ ಪೀರಿಯಡ್. ಟೈಮ್ ಟೇಕನ್ ಫಾರ್ ಒನ್ ಆಸಿಲೇಷನ್ ಈಸ್ ಕಾಲ್ಡ್ ಅಸ್ ಟೈಮ್ ಪೀರಿಯಡ್. ಇಟ್ ಈಸ್ ಗಿವನ್ ಬೈ ದೀಸ್ ಈಕ್ವೇಷನ್ಸ್. ಜನರಲಿ ದಿಸ್ ಈಸ್ ದ ಈಕ್ವೇಷನ್. ಫಾರ್ ಡಿಫರೆಂಟ್ ಕೇಸಸ್ ದೀಸ್ ಆರ್ ದ ಈಕ್ವೇಷನ್ಸ್. ಓಕೆ, ಆ್ಯಂಡ್ ದೇರ್ ಮಸ್ಟ್ ಬಿ ಆಂಗ್ಯುಲರ್ ಫ್ರೀಕ್ವೆನ್ಸಿ ಆ್ಯಂಡ್ ದೇರ್ ಮಸ್ಟ್ ಬಿ ವಾಟ್ ಈಸ್ ಕಾಲ್ಡ್ ಫೇಸ್. ಫೇಸ್ is nothing but state of vibration. It is expressed in terms of fraction of time period. ಇಲ್ಲಿದ್ರೆ 0 ಅಂತೀವಿ, ಈ ಪೊಸಿಷನ್ ಅನ್ನ T/4 ಅಂತೀವಿ, ಈ ಪೊಸಿಷನ್ ಅನ್ನ T/2 ಅಂತೀವಿ, ಈ ಪೊಸಿಷನ್ 3T/4 ಅಂತೀವಿ, ಇದನ್ನ T ಅಂತ ಕರಿತೀವಿ. ಹೀಗೆ ಫ್ರಾಕ್ಷನ್ ಆಫ್ ಟೈಮ್ ಪೀರಿಯಡ್. ಗೊತ್ತಾಯ್ತಲ್ವಾ ಮಕ್ಕಳೇ? ಸೊ ಇದಿಷ್ಟು ಸಿಂಪಲ್ ಹಾರ್ಮೋನಿಕ್ ಮೋಷನಿನ ಕತೆ. ಸೊ ಇಷ್ಟು ಹೇಳಿದ ಮೇಲೆ ಈ ಚಾಪ್ಟರ್ನ ಒಂದು ಹಂತಕ್ಕೆ ಬಂತು. ಇಲ್ಲಿ ನಾವು ಏನು ಮಾಡಿದ್ವಿ, ಬರೀ ಒಂದು ಪಾರ್ಟಿಕಲ್ಲಿನ ಆಸಿಲೇಷನನ್ನು ಕನ್ಸಿಡರ್ ಮಾಡಿದ್ವಿ. ಹೌ ಆ್ಯಕ್ಚುಲಿ ಒನ್ ಸಿಂಗಲ್ ಪಾರ್ಟಿಕಲ್ ಆಸಿಲೇಟ್ಸ್ ಅಂತ. ಈಗ ಈ ಪೆಂಡ್ಯುಲಮ್ಗೆ ಬರೋಣ. ಈ ಪೆಂಡ್ಯುಲಮ್ಮು ಹೀಗೆ ಎಳೆದು ಬಿಟ್ರಿ, ಹೋಯ್ತು ಬಂತು, ಹೋಯ್ತು ಬಂತು, ಹೀಗೆ ಆಸಿಲೇಟ್ ಆಗಬೇಕಾದ್ರೆ ಚೆಂಡನ್ನೇ ಮತ್ತೆ ಚೆಂಡಿನ ಎಕ್ಸಾಂಪಲ್ಗೆ ಬನ್ನಿ. ಎಳೆದು ಬಿಟ್ಟರೆ ಹಾಗೆ ಹೋಗಿ ಹೀಗೆ ಬಂತು, ಹಾಗೆ ಹೋಗಿ ಹೀಗೆ ಬಂತು. ಅಥವಾ ಪಾರ್ಕಲ್ಲಿ ಒಂದು ಮಗು ಜೋಕಾಲಿನಲ್ಲಿ ಕೂತ್ಕೊಂಡಿದೆ ಅಂದ್ಕೊಳ್ಳಿ, ಆ ಮಗುನ ಹಿಂಗೆ ಎಳೆದು ಬಿಟ್ಟರೆ ಅಲ್ಲಿ ಹೋಯಿತು, ಇಲ್ಲಿ ಬಂತು. ಇಟ್ ಈಸ್ ಆಲ್ಸೋ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಈ ಚೆಂಡಿನ ಎಕ್ಸಾಂಪಲಲ್ಲಿ ಅಥವಾ ಸಿಂಪಲ್ ಪೆಂಡ್ಯುಲಮಿನ ಎಕ್ಸಾಂಪಲಲ್ಲಿ ಅಥವಾ ಮಗು ಜೋಕಾಲಿನಲ್ಲಿ ಕೂತ್ಕೊಂಡಿರುತ್ತಲ್ಲ ಪಾರ್ಕಲ್ಲಿ, ಆ ಎಕ್ಸಾಂಪಲಲ್ಲಿ ಒಂದನ್ನು ಗಮನಿಸಿ ನೀವು. ಏನು, ಒಂದು ಸತಿ ನೀವು ಎಳೆದು ಬಿಟ್ಟರೆ ಅಲ್ಲಿ ಹೋಗಿ ಮತ್ತೆ ವಾಪಸ್ ಬರುತ್ತಲ್ಲ, ಮೊದಲಿನ ಜಾಗಕ್ಕೆ ಬರೋದಿಲ್ಲ. ಅದು ಬರುತ್ತಾ? ಈಗ ನೀವು ಇಲ್ಲಿ ನಿಂತ್ಕೊಂಡಿದ್ದೀರಾ, ಮಗುನ ಹಿಂಗೆ ಎಳೆದು ಬಿಟ್ರಿ, ಅಷ್ಟು ದೂರ ಹೋಯಿತು, ಬರಬೇಕಾದ್ರೆ ಅಷ್ಟಕ್ಕೆ ಬರುತ್ತೆ, ಇಲ್ಲಿ ತನಕ ಬರೋದಿಲ್ಲ. ಮತ್ತೆ ನೀವು ಏನು ತಳ್ಳಕ್ಕೆ ಹೋಗಬೇಡಿ, ಮತ್ತೆ ಏನಾಗುತ್ತೆ, ಮತ್ತೆ ಹಿಂಗೆ ಬಂದು ನಿಂತು ಬಿಡುತ್ತೆ. ಅಂದರೆ ಪೆಂಡ್ಯುಲಮ್ಮು ಅಥವಾ ಆಸಿಲೇಟಿಂಗ್ ಬಾಡಿ ವಿಲ್ ನಾಟ್ ಕಂಟಿನ್ಯೂಸ್ಲಿ ಆಸಿಲೇಟ್. ಎಳೆದು ಬಿಟ್ಟಾಗ ಅಷ್ಟು ದೂರ ಹೋಗಿ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂತು, ಮತ್ತೆ ಹೋಯಿತು, ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂತು, ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂತು, ಮತ್ತೆ ಬಂದು ನಿಂತ್ಕೊಂಡ್ಬಿಡ್ತು. ಆಯಿತಾ? ಬೈ ಚಾನ್ಸ್ ಅದು ಕಂಟಿನ್ಯೂಸ್ ಆಗಿ ಹಿಂಗೆ ಆಸಿಲೇಟ್ ಆದರೆ ಅದನ್ನು ನಾವು ಫ್ರೀ ಆಸಿಲೇಷನ್ ಅಂತ ಕರಿತೀವಿ.
ಫ್ರೀ ಆಸಿಲೇಷನಲ್ಲಿ ಆಂಪ್ಲಿಟ್ಯೂಡ್ ಕಾನ್ಸ್ಟೆಂಟ್ ಆಗಿರುತ್ತೆ. ಇಫ್ ಆಸಿಲೇಷನ್ಸ್ ಆರ್ ನಾಟ್ ಅಫೆಕ್ಟೆಡ್ ಬೈ ಎಕ್ಸ್ಟರ್ನಲ್ ಫೋರ್ಸ್, if amplitude remains constant, it is called free oscillation. Amplitude constant ಆಗಿರುತ್ತೆ ಕಂಟಿನ್ಯೂಸ್ ಆಗಿ, ಬಟ್ ಆಕ್ಚುಲಿ ಇಟ್ ಈಸ್ ನಾಟ್ ಪಾಸಿಬಲ್. ಯಾವುದೇ ಕಾರಣಕ್ಕೂ ಆಂಪ್ಲಿಟ್ಯೂಡ್ ಕಾನ್ಸ್ಟೆಂಟ್ ಆಗಿರೋದಿಲ್ಲ, ಬರ್ತಾ 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 ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂದರೆ ಬಿಕಾಸ್ ಆಫ್ ಅಪೋಸಿಷನ್. ಇವಾಗ ಇದು ಆಸಿಲೇಟ್ ಆಗ್ಬೇಕಾದ್ರೆ ಇಲ್ಲಿ ಫ್ರಿಕ್ಷನ್ ಬರುತ್ತೆ, ಫ್ರಿಕ್ಷನ್ನಿಂದ ಕಡಿಮೆ ಆಗುತ್ತೆ. ಹೊರಗಡೆ ಸುತ್ತಮುತ್ತ ಇರೋ ಏರಿಂದ ಕೂಡ ಆಪೋಸಿಷನ್ ಬರುತ್ತೆ. ಇನ್ ಟೋಟಲ್ ಬಿಕಾಸ್ ಆಫ್ ಅಪೋಸಿಷನ್ amplitude keeps on decreasing. Now the oscillations are called damped oscillations. Actually syllabus ಅಲ್ಲಿ ಮೊದಲಿತ್ತು, ಇವಾಗ ರಿಮೂವ್ ಮಾಡಿದ್ದಾರೆ, ಬಟ್ ಜಸ್ಟ್ ಅನ್ ಅಡಿಷನಲ್ ಇನ್ಫಾರ್ಮೇಷನ್ ಅಷ್ಟೇ, ನಿಮಗೆ ಗೊತ್ತಿರಲಿ ಅಂತ. ಈಗ ಮಗುನ ನೀವು ಹಿಂಗೆ ಜೋಕಾಲಿನಲ್ಲಿ ಎಳೆದು ಬಿಟ್ರಲ್ವಾ, ಹಾಗೆ ಹೋಗಿ ಹಿಂಗೆ ಬಂತು, ಹೋಗಿ ಬಂತು, ಹೋಗಿ ಬಂತು, ನಿಂತು ಬಿಡ್ತು. ಈಗ ಆಸಿಲೇಷನ್ಸ್ ಏನಾಗ್ತಾ ಇದೆ, ಡ್ಯಾಂಪ್ ಆಗ್ತಾ ಇದೆ. ಅಂದರೆ ಆಂಪ್ಲಿಟ್ಯೂಡು ಕಾನ್ಸ್ಟೆಂಟ್ ಆಗಿಲ್ಲ, ಬರ್ತಾ 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 ಡಿಕ್ರೀಸ್ ಆಗ್ತಾ ಇದೆ. ಗೊತ್ತಾಗ್ತಾ ಇದೆಯಾ? ಡ್ಯಾಂಪ್ ಆಗ್ತಾ ಇದೆ. ಆ್ಯಕ್ಚುಲಿ ಆಲ್ ಆಸಿಲೇಷನ್ಸ್ ಆರ್ ಡ್ಯಾಂಪ್ಡ್ ಆಸಿಲೇಷನ್ಸ್ ಓನ್ಲಿ. ಈಗ ನೀವು ಒಂದು ಮ್ಯೂಸಿಕಲ್ ಸ್ಟ್ರಿಂಗ್ನ ವೈರನ್ನು ಹಿಂಗೆ ಪ್ಲಕ್ ಮಾಡಿಬಿಡಿ, ಅದೇನು ಕಂಟಿನ್ಯೂಸ್ ಆಗಿ ವೈಬ್ರೇಟ್ ಆಗೋದಿಲ್ಲ. ಆಗ್ತಾ 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 ಆಗಿ ಹೋಗಿ ನಿಂತು ಬಿಡುತ್ತೆ. ಈಗ ಚೆಂಡನ್ನೇ ಎಳೆದು ಬಿಡಿ, ಆಸಿಲೇಟ್ ಆಗಿ 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 ನಿಂತ್ಕೊಂಡ್ಬಿಡುತ್ತೆ. ಅಥವಾ ಫ್ಯಾನನ್ನು ಆಫ್ ಮಾಡಿ ತಿರುಗ್ತಾ ಇರೋದು ಸ್ವಲ್ಪ ತಿರುಗಿ 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 ನಿಂತ್ಕೊಳ್ಳುತ್ತೆ. ಆಯಿತಾ? ಸೊ ಇವೆಲ್ಲನೂ ಡ್ಯಾಂಪ್ಡ್ ಆಸಿಲೇಷನ್ಸ್ಗೆ ಎಕ್ಸಾಂಪಲ್ಸ್. ಸೊ ಇಫ್ ದಿ ಆಂಪ್ಲಿಟ್ಯೂಡ್ ಡಿಕ್ರೀಸಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಇಟ್ ಈಸ್ ಕಾಲ್ಡ್ ಡ್ಯಾಂಪ್ಡ್ ಆಸಿಲೇಷನ್. ದಿಸ್ ಈಸ್ ಬಿಕಾಸ್ ಆಫ್ ಅಪೋಸಿಷನ್ ಫ್ರಮ್ ದ ಸರೌಂಡಿಂಗ್. ಹೊರಗಡೆಯಿಂದ ಸರೌಂಡಿಂಗಿಂದ ಅಪೋಸಿಷನ್ ಬರೋದ್ರಿಂದ ಈ ರೀತಿ ಡ್ಯಾಂಪ್ ಆಗುತ್ತೆ. ಗೊತ್ತಾಯ್ತಲ್ವಾ? ಈಗ ಡ್ಯಾಂಪ್ ಆಗ್ಬಿಟ್ಟಿದೆ, ಆಂಪ್ಲಿಟ್ಯೂಡ್ ಕಡಿಮೆ ಆಗ್ತಾ ಇದೆ. ಮಗುದೇ ಎಕ್ಸಾಂಪಲಿಗೆ ಬರೋಣ. ಈಗ ನೀವು ಎಳೆದು ಬಿಟ್ಟಿದ್ದೀರಾ, ಅಷ್ಟು ದೂರ ಹೋಗಿ ಇಲ್ಲಿಗೆ ಬಂತು. ಇಲ್ಲ, ನಾನೀಗ ಮಗುನ ಮತ್ತೆ ಆಸಿಲೇಟ್ ಮಾಡಬೇಕು. ಏನು ಮಾಡಬೇಕು? ಪುಷ್ ಮಾಡಬೇಕಷ್ಟೇ. ಇದೆಲ್ಲ ನೀವು ಮಾಡಿರ್ತೀರಾ. ಅದು ನೀವು ಚಿಕ್ಕರಿದ್ದಾಗ ನಿಮ್ಮ ಪೇರೆಂಟ್ಸ್ ಇದೆಲ್ಲ ಮಾಡಿರ್ತಾರೆ. ಜೋಕಾಲಿನಲ್ಲಿ ಕೂತಿದ್ದಾಗ ಹಿಂದ್ಗಡೆಯಿಂದ ಒಬ್ಬರು ತಳ್ಳಬೇಕು, ಅಂದರೆ ನಿಮ್ಮನ್ನು ಫೋರ್ಸಿಬಲಿ ಮುಂದಕ್ಕೆ ತಳ್ಳಬೇಕು. ಯು ಆರ್ ನೋ ಫೋರ್ಸ್ಡ್ ಟು ಆಸಿಲೇಟ್. ಯಾರಾದರೂ ಹಿಂಗೆ ತಳ್ಳಿದರೆ ಅವಾಗೇನಾಗುತ್ತೆ, ಮತ್ತೆ ಅಲ್ಲಿಗೆ ಹೋಗಿ ಇವಾಗ ಇಲ್ಲಿಗೆ ಬರ್ತೀರಾ. ಅದೇ ಪೆಂಡ್ಯುಲಮನ್ನು ನೀವು ಹಿಂಗೊಂದ್ಸತಿ ತಳ್ಳಿದರೆ ಇಲ್ಲಿಗೆ ಹೋಗಿ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬಂದು ನಿಂತ್ಕೊಳ್ಳೋದಿಲ್ಲ. ದಟ್ ಮೀನ್ಸ್ ನೌ ದ ಬಾಡಿ ಈಸ್ ಫೋರ್ಸ್ಡ್ ಟು ಆಸಿಲೇಟ್. ವೆನ್ ಯು ಡೂ ಸೊ, ಆಂಪ್ಲಿಟ್ಯೂಡ್ ಅಗೇನ್ ಬಿಕಮ್ಸ್ ಕಾನ್ಸ್ಟೆಂಟ್ ಲೈಕ್ ದಿಸ್. ಅಂದರೆ ವಿ ಆರ್ ಮೇಂಟೈನಿಂಗ್ ದ ಆಂಪ್ಲಿಟ್ಯೂಡ್ ಸೇಮ್, ಬಟ್ ನಾಟ್ ನ್ಯಾಚುರಲಿ, ಫೋರ್ಸಿಬಲಿ ವಿ ಆರ್ ಡೂಯಿಂಗ್. ಸಚ್ ಆಸಿಲೇಷನ್ಸ್ ಆರ್ ನೋನ್ ಆಸ್ ಫೋರ್ಸ್ಡ್ ಆಸಿಲೇಷನ್ಸ್. ಗೊತ್ತಾಯ್ತಾ? ಸೊ ಸಿಂಪಲ್ ಹಾರ್ಮೋನಿಕ್ ಮೋಷನ್ನಲ್ಲಿ 3 ಥರ ಇದೆ. ಇವು ನೀಟ್ಗೆ CET-ನಲ್ಲಿ ಅಥವಾ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿದರೆ ಇರಲಿ ಅಂತ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸಿಲೆಬಸ್ಸಲ್ಲೆಲ್ಲ ಏನಿಲ್ಲ ಇದು. ಆದರೆ ನಾವು ಸಿಲೆಬಸ್ಸನ್ನು ಒಂದನ್ನೇ ಮೈಂಡಲ್ಲಿ ಇಟ್ಕೊಳ್ಳೋದು ಬೇಡ. ಅದಕ್ಕೆ ಸಂಬಂಧಪಟ್ಟಿದ್ದು ಲಿಟ್ಲ್ ಬಿಟ್ ಅಡಿಷನಲ್ ಇನ್ಫಾರ್ಮೇಷನ್ ಸಿಕ್ಕರೆ ಅದನ್ನು ಕಲಿಯೋಣ ಅಂತ ಅಷ್ಟೇ. ಸೊ ಇನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ದೇರ್ ಆರ್ 3 types: free oscillations, damped oscillations, forced oscillations. Free oscillations ಅಂದರೆ amplitude remains constant forever, but it is not possible. Damped oscillations ಅಂದರೆ amplitude keeps on decreasing because there is opposition from the surrounding. Forced oscillation ಅಂದರೆ amplitude is once again maintained constant with the help of external force. When you apply periodic force, then there will be constant amplitude. Oscillations continuously happen. ಏನೋ ಹೇಳಿದ್ರಲ್ಲ ಸರ್, ಫೋರ್ಸ್ಡ್ ಆಸಿಲೇಷನ್ಸ್ಗೆ ಪೀರಿಯಾಡಿಕ್ ಫೋರ್ಸ್ ಅಪ್ಲೈ ಮಾಡಬೇಕಾ? ಬರೀ ಫೋರ್ಸ್ಗೂ ಪೀರಿಯಾಡಿಕ್ ಫೋರ್ಸ್ಗೂ ಏನಾದರೂ ವ್ಯತ್ಯಾಸ ಇದೆಯಾ? 100% ವ್ಯತ್ಯಾಸ ಇದೆ. ಬರೀ ಫೋರ್ಸ್ ಅಂದರೆ ನೀವು ಹೆಂಗೆ ಬೇಕಾದ್ರೂ ಹಂಗೆ ಅಪ್ಲೈ ಮಾಡೋದು. ಪೀರಿಯಾಡಿಕ್ ಫೋರ್ಸ್ ಅಂದರೆ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮಲ್ಲಿ ಅಪ್ಲೈ ಮಾಡೋದು. ಈಗ ಮಗು ಎಕ್ಸಾಂಪಲ್ಗೆ ಬರೋಣ ನೋಡಿ. ಎಷ್ಟು ಫಿಸಿಕ್ಸ್ ನಮ್ಮ ಡೇ ಟು ಡೇ ಲೈಫಲ್ಲಿ ಎಲ್ಲೆಲ್ಲಿ ನಾವು ನೋಡ್ಬೋದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಮತ್ತೆ ಈಗ ಮಗು ಜೋಕಾಲಿನಲ್ಲಿ ಹೋಗ್ತಾ ಬಂದಿದೆ, ತಳ್ಳಿದ್ರಿ, ಆ ಕಡೆ ಹೋಯಿತು. ನೆಕ್ಸ್ಟ್ ನೀವು ಯಾವಾಗ ತಳ್ಬೇಕು ಹೇಳಿ ನೋಡೋಣ. ಯಾವಾಗ ತಳ್ಬೇಕು ಯೋಚನೆ ಮಾಡಿ. ಎಸ್, ಯು ಆರ್ ಕರೆಕ್ಟ್. ಮಗು ಮತ್ತೆ ಇಲ್ಲಿಗೆ ಬಂದಾಗಲೇ ನಾನು ತಳ್ಳಬೇಕು. ಆಯಿತಾ? ನೆಕ್ಸ್ಟ್ ಅಲ್ಲಿಗೆ ಹೋಯಿತು, ಮತ್ತೆ ಇಲ್ಲಿ ಬಂತು, ಅವಾಗಲೇ ತಳ್ಳಬೇಕು. ಅಂದರೆ ನೀನು ಫೋರ್ಸನ್ನು ಅಪ್ಲೈ ಮಾಡೋದು ಅಷ್ಟೇ ಅಲ್ಲ, ಅಪ್ಲೈ ಮಾಡೋ ಜಾಗ ಕೂಡ ಇಂಪಾರ್ಟೆಂಟು. ಮಗು ಇಲ್ಲಿ ಬಂದಿದೆ, ಇಲ್ಲಿ ತಳ್ಳಬೇಕು. ಅದು ಬಿಟ್ಬಿಟ್ಟು ಮಗು ಅಲ್ಲಿಗೆ ಹೋದಾಗ ಮತ್ತೆ ನೀವು ಅಲ್ಲಿಗೆ ಹೋಗಿ ತಳ್ಳಿದ್ರೆ ಏನಾಗುತ್ತೆ?
that system will not take your force as a support, it will take it as a disadvantage. ಮಗು ಅಲ್ಲಿದ್ದಾಗ ಅಂದರೆ ಜೋಕಾಲಿ ಅಲ್ಲಿದ್ದಾಗ ನೀವು ಹೋಗಿ ತಳ್ಳಿದರೆ ಮಗು ಕೆಳಗಡೆ ಬಿದ್ದೋಗುತ್ತೆ, ಆಬ್ಜೆಕ್ಟ್ ಆಸಿಲೇಟ್ ಆಗಲ್ಲ, ಅಂದರೆ ಯು ಆರ್ ಅಪ್ಲೈಯಿಂಗ್ ಫೋರ್ಸ್ ನಾಟ್ ಅಟ್ ಎ ಪ್ರಾಪರ್ ಪೊಸಿಷನ್ ಅನ್ನಂಗೆ ಆಗಲಿಲ್ವಾ. ಸೊ ಯು ಹ್ಯಾವ್ ಟು ಅಪ್ಲೈ ದ ಫೋರ್ಸ್ ಅಟ್ ಎ ಪರ್ಟಿಕ್ಯುಲರ್ ಪೊಸಿಷನ್ ಆಫ್ಟರ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್. ಅಂಥ ಫೋರ್ಸನ್ನು ನಾವು ಪೀರಿಯಾಡಿಕ್ ಫೋರ್ಸ್ ಅಂತ ಕರಿತೀವಿ. ಸೊ ಗೊತ್ತಾಯ್ತಲ್ವಾ. ಸೊ ಜೋಕಾಲಿನಲ್ಲಿ ಮಗು ಇಲ್ಲಿಗೆ ಬಂದಾಗ ತಳ್ಳಬೇಕೇ ಹೊರತು ಖುಷಿಯಾಗಿ ಅಥವಾ ಏನೋ ಯೋಚನೆ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತಳ್ಳಬಾರ್ದು, ತಳ್ಳಿಬಿಟ್ಟು ಆಮೇಲೆ ಮಗು ಬಿದ್ದೋಗ್ಬಿಡುತ್ತೆ. ದಟ್ ಮೀನ್ಸ್ ಟು ಸೇ ದಟ್ ಈಸ್ ನಾಟ್ ಓನ್ಲಿ ಫಾರ್ ಚೈಲ್ಡ್ ಸಿಟ್ಟಿಂಗ್ ಇನ್ ದಟ್ ಸ್ವಿಂಗ್, ಹ್ಯಾಮಾಕ್ ಅಂತ ಕೂಡ ಕರೀತಾರೆ ಇಂಗ್ಲೀಷಲ್ಲಿ, ಜೋಕಾಲಿನ ಸ್ವಿಂಗ್ ಅಂತ ಕೂಡ ಕರೀತಾರೆ, ಕನ್ನಡದಲ್ಲಿ ಜೋಕಾಲಿ ಅಥವಾ ಉಯ್ಯಾಲೆ, ಕೇಳಿದಿರಲ್ಲ ಈ ಪದಗಳನ್ನ. ಸೊ ಎಲ್ಲಿ ತಳ್ಳಬೇಕು ಅನ್ನೋದು ಕೂಡ ಡಿಫೈನ್ ಆಗಿದೆ. ಅಂದರೆ ಫೋರ್ಸನ್ನು ನೀವು ಅಪ್ಲೈ ಮಾಡೋದ್ರ ಜೊತೆಗೆ ಎಷ್ಟು ಫೋರ್ಸನ್ನು ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಡಿಫೈನ್ ಆಗಿದೆ. ಅಂಥ ಫೋರ್ಸನ್ನು ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮಲ್ಲಿ ಅಪ್ಲೈ ಮಾಡುವಂಥ ಫೋರ್ಸನ್ನು ನಾವು ಪೀರಿಯಾಡಿಕ್ ಫೋರ್ಸ್ ಅಂತ ಕರಿತೀವಿ. ಸೊ ಪೀರಿಯಾಡಿಕ್ ಫೋರ್ಸನ್ನು ಅಪ್ಲೈ ಮಾಡಿದಾಗ ಆ ಸಿಸ್ಟಮು ಆಸಿಲೇಟ್ ಆಗ್ತಾ ಹೋಗುತ್ತೆ. ಇದು ತುಂಬ ಬ್ಯೂಟಿಫುಲ್ ಕಾನ್ಸೆಪ್ಟ್. ಇನ್ಫ್ಯಾಕ್ಟ್ ಇದನ್ನು ಹಾಗೆ ಹೇಳ್ತಾ ಹೋದರೆ ರೆಸೋನೆನ್ಸ್ ಅನ್ನೋ ಪಾಯಿಂಟಿಗೆ ಹೋಗಿ ನಿಲ್ಲುತ್ತೆ. ಆದರೆ ಟೈಮ್ ಇಲ್ಲ, ಆಮೇಲೆ ನಿಮಗೂ ಕೂಡ ಇನ್ನೂ ಸಾಕಷ್ಟು ಹೇಳ್ಕೊಡೋದಿದೆ. ಹಾಗಾಗಿ ಈ ವಿಡಿಯೋದಲ್ಲಿ ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ. ಇನ್ ಮೈ ನೆಕ್ಸ್ಟ್ ವಿಡಿಯೋ ಐ ವಿಲ್ ಕಂಟಿನ್ಯೂ ವಿತ್ ವೇವ್ಸ್ ಆ್ಯಂಡ್ ವೇವ್ಸ್. ಆಸಿಲೇಷನ್ಸ್ ಆಯಿತು, ವೇವ್ಸ್. ಆ್ಯಕ್ಚುಲಿ ಇದೆರಡೂ ಸೇರಿ ಮೊದಲು ಆಸಿಲೇಷನ್ಸ್ ಆ್ಯಂಡ್ ವೇವ್ಸ್ ಅಂತ ಇತ್ತು. ಈಗ ಇದನ್ನು ಬೈಫರ್ಕೇಟ್ ಮಾಡಿದ್ದಾರೆ. ಆಸಿಲೇಷನ್ಸಲ್ಲಿ ಬರೀ ಸಿಂಗಲ್ ಪಾರ್ಟಿಕಲ್ನಷ್ಟೇ ಕಲಿತೀವಿ, ವೇವ್ಸಲ್ಲಿ ಮಲ್ಟಿಪಲ್ ಪಾರ್ಟಿಕಲ್ಸ್ ಆಸಿಲೇಟಿಂಗನ್ನು ಕಲಿತಾ ಹೋಗ್ತೀವಿ. ಮಲ್ಟಿಪಲ್ ಪಾರ್ಟಿಕಲ್ಸ್ ಆಸಿಲೇಟ್ ಆಗ್ತಾ 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 ಏನಾಗುತ್ತೆ, ಎನರ್ಜಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಪ್ರಾಪರ್ಟೀಸಲ್ಲಿ ಇನ್ನೊಂದು ಪಾಯಿಂಟನ್ನು ಹೇಳೋದು ಮರೆತುಬಿಟ್ಟೆ. ಆಸಿಲೇಟ್ ಆಗ್ತಾ ಇರೋ ಪಾರ್ಟಿಕಲ್ಗೆ ಎನರ್ಜಿ ಇರುತ್ತೆ, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಎರಡೂ ಇರುತ್ತೆ. ಅದನ್ನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ. ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ಬಂದಾಗ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್, ಎಕ್ಸ್ಟ್ರೀಮ್ ಪೊಸಿಷನ್ಸ್ಗೆ ಬಂದಾಗ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್. ಇನ್ಫ್ಯಾಕ್ಟ್ ಇನ್ ಆಸಿಲೇಷನ್ ಎನರ್ಜಿ ಕೀಪ್ಸ್ ಆನ್ ಚೇಂಜಿಂಗ್ ಫ್ರಮ್ ಪೊಟೆನ್ಷಿಯಲ್ ಟು ಕೈನೆಟಿಕ್, ಕೈನೆಟಿಕ್ ಟು ಪೊಟೆನ್ಷಿಯಲ್, ಪೊಟೆನ್ಷಿಯಲ್ ಟು ಕೈನೆಟಿಕ್, ಕೈನೆಟಿಕ್ ಟು ಪೊಟೆನ್ಷಿಯಲ್. ಗೊತ್ತಾಯ್ತಲ್ಲ ಮಕ್ಕಳೇ. ಸೊ ಇಷ್ಟು ಸಾಕು. ಇನ್ನು ಮುಂದಿನ ವಿಡಿಯೋದಲ್ಲಿ ವೇವ್ಸ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ವೇವ್ಸ್. ಅಲ್ಲಿ ನಾನು ಮೆಕ್ಯಾನಿಕಲ್ ವೇವ್ ಅಂದರೆ ಏನು, ಮ್ಯೂಸಿಕಲ್ ಸೌಂಡ್, ಯಾವಾಗ ನಾವು ಒಂದು ಸೌಂಡನ್ನು ಮ್ಯೂಸಿಕ್ ಅಂತ ಕರಿತೀವಿ, ನಾಯ್ಸ್ ಅಂತ ಕರಿತೀವಿ. ಆಮೇಲೆ ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಫ್ಲೂಟು, ಗಿಟಾರು, ವೀಣಾ, ಡ್ರಮ್ಸ್ ಎಲ್ಲ ಇದೆಯಲ್ವಾ, ಒಂದೊಂದ್ರ ಸೌಂಡು ಕೂಡ ಬೇರೆ ಬೇರೆ ಥರ ಇರುತ್ತೆ. ನಮ್ಮ ಕಿವಿ ಅದನ್ನು ಹೆಂಗೆ ರೆಕಗ್ನೈಸ್ ಮಾಡ್ತಾ ಹೋಗುತ್ತೆ. ಈಗ ಫ್ಲೂಟಿಂದನೂ 500 ಹರ್ಟ್ಸ್ ಬರುತ್ತೆ, ಗಿಟಾರಿಂದನೂ 500 ಹರ್ಟ್ಸ್ ಬರುತ್ತೆ. ಆದರೆ ಫ್ಲೂಟ್ ಸೌಂಡೇ ಬೇರೆ, ಗಿಟಾರ್ ಸೌಂಡೇ ಬೇರೆ. ಈಗ ನಾನೂ ಮಾತಾಡ್ತೀನಿ, ನನ್ನ ಫ್ರೆಂಡು ಮಾತಾಡ್ತಾರೆ, ನನ್ನ ವಾಯ್ಸೇ ಬೇರೆ, ನನ್ನ ಫ್ರೆಂಡ್ ವಾಯ್ಸೇ ಬೇರೆ. ಎರಡೂ ಸೌಂಡೇ ಆದರೂ ಕೂಡ ಯಾಕೆ ಬೇರೆ ಬೇರೆ ಥರ ಇರುತ್ತೆ, ಇವೆಲ್ಲ ನಾವು ಕಲಿತಾ ಹೋಗೋಣ. ನಿಜವಾದ ಫಿಸಿಕ್ಸನ್ನು ಕಲೀರಿ. ಇದು ಬರೀ ನೀವು ಎಕ್ಸಾಮ್ ದೃಷ್ಟಿಯಿಂದ ಅಷ್ಟೇ ಅಲ್ಲ, ನೀವು ನಿಜವಾದ ಫಿಸಿಕ್ಸನ್ನು ಕಲಿತಾ ಹೋದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನೀವು ಮಾರ್ಕ್ಸನ್ನು ತೆಗಿಬೋದು. ಆಮೇಲೆ ಯಾವ ಥರ ಟ್ವಿಸ್ಟ್ ಇದ್ರೂ ಕೂಡ ಅದನ್ನು ಕ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಐ ವಿಲ್ ಸ್ಟಾಪ್ ದಿಸ್ ವಿಡಿಯೋ. ವಿ ವಿಲ್ ಮೀಟ್ ಒನ್ಸ್ ಅಗೈನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ನೆಕ್ಸ್ಟ್ ಬಂದುಬಿಟ್ಟು ವೇವ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.